ಓಂ ಶ್ರೀ ಗುರುಭ್ಯೋ ನಮಃ. ಆಧ್ಯಾತ್ಮಿಕ ಚಿಂತನ ಭಾಗ 1. ವಿಷಯ ಏನಪ್ಪ ಅಂತಂದರೆ, ದೇವರಿಗೂ ಮತ್ತು ಮನುಷ್ಯನಿಗೂ ಇರುವ ಅಂತರ ಎಷ್ಟಿರ್ಬೋದು? ನನ್ನ ಪ್ರಕಾರವಾಗಿ ದೇವರಿಗೂ ಮತ್ತು ಮನುಷ್ಯನಿಗೂ ಇರುವ ಅಂತರ ಅಜಗಜಾಂತರ. ಏನು ಸ್ವಾಮಿ ಹೀಗೆ ಹೇಳ್ತೀರಿ? ನಾವು ಪುರಾಣಗಳಲ್ಲಿ ಕೇಳಿದ್ವಿ, ದೇವರು ಸರ್ವಂತರಯಾಮಿಯಾಗಿದ್ದಾನೆ, ಎಲ್ಲರ ಹೃದಯದಲ್ಲಿ ದೇವರು ಇದ್ದಾನೆ ಅಂತ ನಾವು ಕೇಳಿದ್ವಿ. ನೀವೇನು ಅಜಗಜಾಂತರ ಅಂತ ಹೇಳ್ತಿದ್ದೀರಿ? ಹೌದು, ಇದು ಸತ್ಯವಾಗಿರ್ತಕ್ಕಂಥ ಮಾತು. ದೇವರು ಎಲ್ಲರ ಹೃದಯದಲ್ಲಿ ಇರುವುದಿಲ್ಲ. ಮತ್ತೆ ಹಾಗಾದರೆ ಎಂಥವರ ಹೃದಯದಲ್ಲಿ ದೇವರು ಇರ್ತಾನೆ? ಯಾರು ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೋ ಅಂಥವರ ಹೃದಯದಲ್ಲಿ ಮಾತ್ರ ದೇವರು ಇರ್ತಾನೆ. ಇದು ಒಂದನೇದು. ಎರಡನೇದು, ಯಾರು ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೆಯೋ ಅಂಥವರ ಹೃದಯದಲ್ಲಿ ಮಾತ್ರ ದೇವರು ಇರಲಿಕ್ಕೆ ಸಾಧ್ಯ. ದೇಹ ಮತ್ತು ಮನಸ್ಸು ಇವೆರಡು ಸ್ವಚ್ಛವಾಗಿ ಯಾರು ಇಟ್ಕೊಳ್ತಾರೆ ಅಂಥವರ ಹೃದಯದಲ್ಲಿ ಮಾತ್ರ ದೇವರು ಇರಲಿಕ್ಕೆ ಸಾಧ್ಯ. ಇದು ಬೇಸಿಕ್ ನಾಲೆಜ್. ಮುಗ್ಧ ಪ್ರಾಣಿಗಳನ್ನು ಕೊಂದು ಮಾಂಸಾಹಾರವನ್ನು, ತನ್ನ ನಾಲಿಗೆ ರುಚಿಗೋಸ್ಕರ ಮಾಂಸಾಹಾರವನ್ನು ತಿನ್ನುವ ಮನುಷ್ಯರ ಹೃದಯದಲ್ಲಿ ದೇವರು ಇರುವುದಿಲ್ಲ. ಮದ್ಯಪಾನವನ್ನು ಸೇವನೆ ಮಾಡಿ ಕೆಟ್ಟ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಪರ ಸ್ತ್ರೀಯರ ಸಂಗವ ಮಾಡಿ ಅಂಥವರ ಹೃದಯದಲ್ಲಿ ದೇವರು ಇರಲಿಕ್ಕೆ ಸಾಧ್ಯವಿಲ್ಲ. ತನ್ನ ಅಮೂಲ್ಯವಾಗಿರ್ತಕ್ಕಂಥ ದೇಹ, ಸ್ವಚ್ಛವಾಗಿರ್ತಕ್ಕಂಥ ದೇಹವನ್ನು ಹೊಲಸು ಮಾಡಿ ದೇವರ ನಾಮಸ್ಮರಣೆ ಮಾಡಿದರೆ ದೇವರು ಅಂಥವರ ಹೃದಯದಲ್ಲಿ ದೇವರು ಇರುವುದಿಲ್ಲ. ಮತ್ತು ಮನಸ್ಸು ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸು ಹೊಲಸು ಮಾಡಿಕೊಳ್ಳುವುದು, ಇನ್ನೊಬ್ಬರಿಗೆ ಬೈಯೋದಾಗಲಿ, ಕೆಟ್ಟದಾಗಿ ಕೆಟ್ಟ ವಿಚಾರಗಳನ್ನು ಗ್ರಹಿಸುವುದಾಗಲಿ, ಕೆಟ್ಟ ವಿಚಾರಗಳನ್ನು ಮನಸ್ಸಿನಲ್ಲಿ ತಗೊಳ್ಳೋದಾಗಲಿ, ಇನ್ನೊಬ್ಬರಿಗೆ ಕೀಟಲೆ ಕೊಡುವುದಾಗಲಿ, ಇನ್ನೊಬ್ಬರಿಗೆ ಹಿಂಸೆ ಕೊಡುವುದಾಗಲಿ, ಹೀಗೆ ಅನೇಕ ವಿಚಾರಗಳು ಕೆಟ್ಟದಾಗಿ ಮನಸ್ಸಿನಲ್ಲಿ ತುಂಬಿಕೊಳ್ಳುವುದಾಗಲಿ, ಅಂಥವರ ಹೃದಯದಲ್ಲಿ ದೇವರು ಇರುವುದಿಲ್ಲ. ದೇಹ ಮತ್ತು ಮನಸ್ಸು ಇವೆರಡು ಯಾರು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾರೋ ಅಂಥವರ ಹೃದಯದಲ್ಲಿ ಮಾತ್ರ ದೇವರು ಇರ್ತಾನೆ. ಇದು ಬೇಸಿಕ್ ನಾಲೆಜ್. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಿಮ್ಮ ಸ್ನೇಹಿತರ ಮನೆಗೆ ಹೋದಾಗ ನೀವು ಅವರು ನಿಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಂಡು ನಿಮ್ಮ ಯೋಗಕ್ಷೇಮವನ್ನು ಕೇಳಿ, ಹೇಗಿದ್ದೀರಿ, ಆರಾಮಿದ್ದೀರೇನು, ನಿಮ್ಮ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ, ಏನು ಮಾಡ್ತಾಯಿದ್ದೀರಿ ಅಂತ ಪ್ರೀತಿಯಿಂದ ಬರಮಾಡಿಕೊಂಡು ಒಂದು ಚೇರೋ ಒಂದು ಮಣಿನೋ ಹಾಕಿ ನಿಮ್ಮನ್ನು ಕೂಡಿಸಿ ಕಾಫಿ ಟೀ ಇಲ್ಲ ಅಂತಂದರೆ ಪ್ರೀತಿಯಿಂದ ಒಂದು ಗ್ಲಾಸ್ ಕುಡಿಯುವ ನೀರನ್ನು ಕೊಟ್ಟು ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿದರೆ ನಿಮ್ಮ ಮನಸ್ಸು ಎಷ್ಟು ಸಂತೋಷವಾಗಿರುತ್ತದೆ. ಮತ್ತೆ ನೀವು ಅವರ ಮನೆಗೆ ಆರಾಮವಾಗಿ ಹೋಗ್ಬೋದು, ಹೋಗುವ ಮನಸ್ಸು ಕೂಡ ನಿಮಗಿರುತ್ತದೆ. ಮತ್ತು ಇನ್ನೊಬ್ಬರ ಮನೆಗೆ ಹೋಗಿ, ಅವರು ನಿಮ್ಮ ಗೆಳೆಯರೇ, ನೀವು ಅವ್ರ ಮನೆಗೆ ಹೋದಾಗ ಅವರು ನಿಮ್ಮನ್ನು ಕೇರೆ ಮಾಡಿಲ್ಲ, ಬಾರಲಿಲ್ಲ, ಕೂಡಲಿಲ್ಲ, ಮಾತೇ ಆಡಿಲ್ಲ, ಅಂಥವರ ಮನೆಗೆ ನೆಕ್ಸ್ಟ್ ಟೈಮ್ ನೀವು ಹೋಗ್ತೀರೇನು? ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇಲ್ಲಿ ಇರ್ತಕ್ಕಂಥ ನಿಮ್ಮ ಮತ್ತು ಅವರ ನಡುವೆ ಇರ್ತಕ್ಕಂಥ ಪ್ರೀತಿ, ಆ ಪ್ರೀತಿ ಅಮೂಲ್ಯವಾಗಿರ್ತಕ್ಕಂಥದ್ದು, ಗಟ್ಟಿಯಾಗಿರ್ತಕ್ಕಂಥದ್ದು. ನರ ಮನುಷ್ಯರಾಗಿರ್ತಕ್ಕಂಥ ನಾವೇ ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಅವ್ರ ಹತ್ರ ನಾವು ಹೋಗ್ತೀವಿ. ಹಾಗೇನೆ ದೇವರು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಬೆರಿಬೇಕಾದರೆ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು. ಮೊದಲನೇದಾಗಿ ನಮ್ಮ ದೇಹ ಸ್ವಚ್ಛವಾಗಿರಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು. ಅಂಥವರ ಹೃದಯದಲ್ಲಿ ಮಾತ್ರ ದೇವರು ಇರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಇಲ್ಲ, ಎಲ್ಲರೂ ಹೃದಯದಲ್ಲಿ ದೇವರು ಇರುವುದಿಲ್ಲ. ದೇಹ ಮತ್ತು ಮನಸ್ಸು ಇವೆರಡೂ ತುಂಬ ಇಂಪಾರ್ಟೆಂಟ್. ದೇಹವನ್ನು ಹೊಲಸು ಮಾಡಿಕೊಂಡು, ಮನಸ್ಸನ್ನು ಹೊಲಸು ಮಾಡಿಕೊಂಡು ನೀವು ಹಲವಾರು ಜಾಗಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿದರೇನು,
ದೇವರ ದರ್ಶನ ಮಾಡಿದರೇನು? ಗಂಗಾ, ಯಮುನಾ, ಗೋದಾವರಿ, ಕಾವೇರಿ, ನರ್ಮದಾ, ಸಿಂಧು ನದಿಗಳಲ್ಲಿ ಸ್ನಾನ ಮಾಡಿದರೇನು? ಏನು ಫಲವಿಲ್ಲ, ಏನು ಪ್ರಯೋಜನವಿಲ್ಲ. ದೇಹ ಹೊಲಸು ಮಾಡಿಕೊಂಡು, ಮನಸ್ಸು ಹೊಲಸು ಮಾಡಿಕೊಂಡು ಯಾವ ಧರ್ಮ ಕಾರ್ಯಗಳು ಮಾಡಿದರೂ ಏನು ಪ್ರಯೋಜನವಿಲ್ಲ. ನೀವು ಯಾವುದೇ ದೇವರಿಗೆ ಹೋಗೋದು ಬೇಕಾಗಿಲ್ಲ, ಯಾವುದೇ ನದಿಗಳಲ್ಲಿ ಸ್ನಾನ ಮಾಡುವುದು ಬೇಕಾಗಿಲ್ಲ. ದೇಹ ಮತ್ತು ಮನಸ್ಸು ಇವೆರಡು ಸ್ವಚ್ಛವಾಗಿದ್ದರೆ ಸಾಕು. ಮತ್ತು ಪರರ ಸೇವೆ ಮಾಡ್ತಕ್ಕಂಥ ಮನಸ್ಸು, ಮಾಡ್ತಕ್ಕಂಥ ಮನೋಭಾವ, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸೇವೆ ಮಾಡ್ತಕ್ಕಂಥ ಮನೋಭಾವ, ಸೇವೆ ಮಾಡುವ ಒಂದು ಸದ್ಗುಣ ಅದು ಕಾರ್ಯರೂಪದಲ್ಲಿದ್ದರೆ ದೇವರು ಒಲಿದೇ ಒಲಿತಾನೆ. ಇವೆರಡು ತುಂಬ ಇಂಪಾರ್ಟೆಂಟ್. ದೇಹ ಮತ್ತು ಮನಸ್ಸು ಇವೆರಡು ಸ್ವಚ್ಛವಾಗಿಡಬೇಕು. ಅಂಥವರಿಗೆ ಮಾತ್ರ ದೇವರು ಒಲಿತಾನೆ. ದೇಹ ಸ್ವಚ್ಛವಾಗಿಟ್ಟುಕೊಂಡು, ಮನಸ್ಸು ಸ್ವಚ್ಛವಾಗಿಟ್ಟುಕೊಂಡು ಆ ಪರಮಾತ್ಮನ ಆರಾಧನೆ ಭಕ್ತಿಯಿಂದ ಮಾಡಿದರೆ ಸಾಕು. ದೇವರು ಒಲಿದೇ ಒಲಿತಾನೆ, ದೇವರು ಭೇಟಿ ಆಗಿ ಆಗ್ತಾನೆ. ಇದು ಸತ್ಯವಾಗಿರ್ತಕ್ಕಂಥ ಮಾತು. ಇಷ್ಟು ಹೇಳಿ ಆಧ್ಯಾತ್ಮಿಕ ಚಿಂತನ ಭಾಗ 1 ಮುಗಿಸ್ತಾ ಇದ್ದೀನಿ. ಆಧ್ಯಾತ್ಮಿಕ ಚಿಂತನ ಭಾಗ 2ರಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಶರಣಾರ್ಥಿಗಳು.